ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುತೇಕ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅಂದರೆ ರಕ್ತದಾನ. ಮೊದಲು ಅನ್ನದಾನ ಹೇಳಿದರು, ಬೇರೆ ಬೇರೆ ದಾನಗಳು ಹೇಳ್ತಾರೆ, ವಿದ್ಯಾದಾನ ಅಂತಾರೆ. ಇವೆಲ್ಲ ದಾನಗಳಿಗಿಂತ ಶ್ರೇಷ್ಠ ಅಂದರೆ ರಕ್ತದಾನ. ಈಗ ಅದಕ್ಕಿಂತ ಇನ್ನೊಂದು ಅಂತ ಕೇಳಿದ್ರೆ ಅಂಗಾಂಗ ದಾನ, ಅದಕ್ಕಿಂತ ಇನ್ನೊಂದು ಅಂದರೆ ದೇಹದಾನ. ಇವೆಲ್ಲ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಬಹಳ ಪ್ರಾಮುಖ್ಯವಾಗಿದ್ದು ರಕ್ತದಾನ, ದೇಹದಾನ, ಅಂಗಾಂಗ ದಾನ. ನಾವು ವಿಶೇಷವಾಗಿ ರಕ್ತದಾನ ಪ್ರಮುಖವಾಗಿ ಮಾತಾಡುವಂಥ ಇವತ್ತು ಚರ್ಚೆ. ಯಾಕೆ ರಕ್ತದಾನ ಮಾಡಬೇಕು, ಇದರಿಂದ ಆಗುವಂಥ ಪ್ರಯೋಜನ ಏನು, ರಕ್ತದಾನ ಮಾಡೋದ್ರಿಂದ ನಮಗೇನು ವೈಯಕ್ತಿಕ ಲಾಭ ಆಗತ್ತೆ, ಸಾಮಾಜಿಕವಾಗಿ ಏನಾಗುತ್ತೆ, ಕೌಟುಂಬಿಕವಾಗಿ ಏನಾಗುತ್ತೆ, ಇನ್ನೊಬ್ಬರ ಬದುಕಿನಲ್ಲಿ ಏನು ಬದಲಾವಣೆ ತರುತ್ತೆ, ಈ ಎಲ್ಲ ಚರ್ಚೆಯನ್ನು ಮಾಡಲಿಕ್ಕೆ ಡಾಕ್ಟರ್ ದತ್ತಾತ್ರೇಯ ವೈಕುಂಠಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಸರ್. ಪ್ರಮುಖವಾಗಿ ಅವ್ರ ಬಗ್ಗೆ ಒಂದು ನಿಮಿಷದಲ್ಲಿ ಹೇಳ್ತೀನಿ. ಭಾಳ ದೊಡ್ಡ ಇತಿಹಾಸ ಇದೆ ಪಾಪ ಡಾಕ್ಟರ್ ದತ್ತಾತ್ರೇಯ ವೈಕುಂಠಿ. ನೋಡಿ, ಆಸ್ತಿ ಇದ್ದವರು ಇದ್ದಾರೆ, ಹಣ ಇದ್ದವರು ಇದ್ದಾರೆ, ಶ್ರೀಮಂತರು ಇದ್ದಾರೆ, ಆದರೆ ಗುಣವಂತರು ಕಡಿಮೆ, ಹೃದಯವಂತರು ಕಡಿಮೆ. ಇವ್ರ ಹತ್ರ ಹಣ ಇಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಆದರೆ ಹೃದಯವಂತಿಕೆ ಐತಿ, ಶ್ರೀಮಂತಿಕೆ ಐತಿ. ಯಾಕೆ ಹೇಳ್ತೀರಿ ಈ ಮಾತು ಅಂತ ಕೇಳಿದ್ರೆ, ಇದುವರೆಗೆ ಉಚಿತವಾಗಿ 2 ಲಕ್ಷ ಜನರ ಬ್ಲಡ್ ಗ್ರೂಪ್ ಚೆಕ್ ಮಾಡಿದ್ದಾರೆ. ಬ್ಲಡ್ ಗ್ರೂಪ್ ಚೆಕ್ ಮಾಡಿದ್ದಾರೆ ಉಚಿತವಾಗಿ. ಕಾರ್ಡ್ ಚೆಕ್ ಮಾಡಿ ಅವ್ರಿಗೆ ಕಾರ್ಡ್ ಕೊಡ್ತಾರೆ ಉಚಿತವಾಗಿದು. ನೀವು ಹೊರಗಡೆ ಎಲ್ಲರೂ ಬ್ಲಡ್ ಗ್ರೂಪ್ ಚೆಕ್ ಮಾಡ್ಸಕ್ಕೆ ಹೋದ್ರೆ ಬಹುತೇಕ 100, 80, 110 ಕೊಡಬೇಕು. ಅದ್ರ ಜೊತೆಗೆ ಟೈಮು ಸ್ಪೆಂಡ್ ಮಾಡ್ಬೇಕು ನೀವು ಅಲ್ಲಿ. ಅವ್ರು ಇದ್ದಲ್ಲೇ ಹೋಗ್ಬೇಕು. ಇವ್ರು ಹಂಗಲ್ಲ, ಮನೆ ಬಾಗಿಲಿಗೆ ಬರ್ತಾರೆ, ಕ್ಯಾಂಪ್ಗಳನ್ನು ಮಾಡ್ತಾರೆ. ಇದುವರೆಗೆ 115ಕ್ಕೂ ಹೆಚ್ಚು ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ರಕ್ತದಾನ ಶಿಬಿರ ಅಥವಾ ರಕ್ತ ತಪಾಸಣಾ ಶಿಬಿರಗಳನ್ನು ಮಾಡಿದ್ದಾರೆ. ಅಂದರೆ ಸ್ವತಃ ಇನ್ನೊಂದು ಏನು ಅಂದರೆ, ಅವ್ರನ್ನ ಯಾಕೆ ನಾವು ಇವತ್ತು ಆಯ್ಕೆ ಮಾಡ್ಕೊಳ್ತೀವಿ ಅಂದರೆ, ಅವ್ರಿಗೆ ವಯಸ್ಸು ಈಗ 60, ಆದರೆ ಇದುವರೆಗೆ 66 ಬಾಟ್ಲಿ ಬ್ಲಡ್ ಕೊಟ್ಟಿದ್ದಾರೆ ಅವರು. ಅಂದರೆ ನೋಡ್ರಿ, ಬರೀ ರಕ್ತದಾನ ಮಾಡ್ರಿ ಅಂತ ಹೇಳೋದು ಬೇಡ, ಉಪದೇಶ ಬೇರೆ, ಹೇಳೋದು ಆಚಾರ ತಿನ್ನೋದು ಬದ್ನಿಕಾಯಿ ಅಂತಲ್ಲ, ಹಂಗಲ್ಲ. ಅವರು ಸ್ವತಃ 66 ಬಾರಿ ಬ್ಲಡ್ ಕೊಟ್ಟಿದ್ದಾರೆ. ಅವರು 60 ವಯಸ್ಸಿನಲ್ಲಿ 115ಕ್ಕೂ ಹೆಚ್ಚು ರಕ್ತ ತಪಾಸಣಾ ಗುಂಪು ಏನು ಶಿಬಿರಗಳನ್ನು ಮಾಡಿದ್ದಾರೆ. ಜೊತೆಗೆ 2 ಲಕ್ಷಕ್ಕೂ ಹೆಚ್ಚು ಜನರ ರಕ್ತವನ್ನು ಬ್ಲಡ್ ಗ್ರೂಪ್ ಚೆಕ್ ಮಾಡಿ ಅವರಿಗೆ ಉಚಿತವಾಗಿ ಆ ಕಾರ್ಡ್ ಕೊಟ್ಟಿದ್ದಾರೆ. ನಿಮ್ಮ ಗ್ರೂಪ್ ಯಾವುದು ಅಂತ. ಯಾವಾಗಲೂ ನಮ್ಮ ದೇಹದಲ್ಲಿ ಯಾವ ಬ್ಲಡ್ ಹರಿತಾ ಇದೆ, ಯಾವ ಗುಂಪಿದೆ ನಮ್ಮ ದೇಹದಲ್ಲಿ. ಯಾಕಂದ್ರೆ ಆಕ್ಸಿಡೆಂಟ್ ಆಯ್ತು, ಮತ್ತೊಂದು ಆಯ್ತು, ಮಗದೊಂದು ಆಯ್ತು, ಅನಾಹುತ ಆಯಿತು, ಅನಾರೋಗ್ಯ ಆಯಿತು, ಅವಾಗ ಬ್ಲಡ್ ಬೇಕಾಗತ್ತೆ. ರಕ್ತ ಕೊರತೆ ಬರುತ್ತಲ್ಲ, ಅವಾಗ ಬ್ಲಡ್ ಹಾಕಬೇಕು. ನಂದು ಬ್ಲಡ್ ಗ್ರೂಪ್ ನನಗೆ ಗೊತ್ತಿರಬೇಕಲ್ಲ ಯಾವುದು ನಂದು ಅಂತೇಳಿ. ಈ ಬ್ಲಡ್ ಗ್ರೂಪ್ ಯಾವ್ಯಾವು, ಎಷ್ಟಿದಾವು, ಏನಿದಾವು ಅನ್ನೋದನ್ನು ಕಂಡು ಹಿಡಿದಿದ್ದು ಅಂತ ಕೇಳಿದ್ರೆ, ಕಾರ್ಲ್ ಲ್ಯಾಂಡ್ ಸ್ಪೈನರ್ ಅನ್ನೋವಂಥ ವ್ಯಕ್ತಿ ಇದನ್ನು ಕಂಡು ಹಿಡಿದ. ರಕ್ತದ ಗುಂಪುಗಳನ್ನು ಪತ್ತೆ ಹಚ್ಚಿದ. ಎಷ್ಟು ಗುಂಪು ಅದಾವು, ಪ್ಲಸ್ ಯಾವುದು, ಮೈನಸ್ ಯಾವುದು, ನೆಗೆಟಿವ್ ಯಾವುದು, ಪಾಸಿಟಿವ್ ಯಾವುದು ಅಂತ. ಈ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಗಿದ್ದಾರೆ ವೈಕುಂಠ ಅವರು. ಸರ್, ಇದರ ಮೊಟ್ಟ ಮೊದಲು ನಿಮಗೆ ಕೇಳುವಂಥ ಪ್ರಶ್ನೆ ಅಂದರೆ, ರಕ್ತದಾನದ ಪ್ರಯೋಜನ ಏನು, ಮಹತ್ವ ಏನು? ರಕ್ತದಾನ ಮಾಡೋ ರೀತಿಯಿಂದ ಮಹತ್ವ ಬಹಳ ಐತಿ ಅಂತ ಹೇಳ್ಬೋದು. ಯಾರು ರಕ್ತದಾನ ಮಾಡ್ತಾರ ಅವ್ರಿಗೆ ಮಹತ್ವ ಬಹಳ ಐತಿ, ಹೊರತಾಗಿ ಪೇಷಂಟ್ಗಿಂತ ನಮಗ ಅನುಕೂಲ ಆಗೋದು ಬಹಳ ಐತಿ ಅಂತ ಹೇಳ್ಬೋದು. ಯಾಕಂದ್ರೆ ಬ್ಲಡ್ ಯಾರು ಕೊಡ್ತಾರಲ್ಲ ಅವ್ರು ಕೆಲವೊಂದು ಕಾಯಿಲೆ ದೂರ ಆಕ್ಕವ ಅಂತ ಹೇಳ್ಬೋದು. ಯಾವ್ದಾದ್ರು ಅಂತ ಹೇಳಿದ್ರೆ, ಮೈಯಾಗ ಬ್ಲಡ್ ಪರ್ಸೆಂಟೇಜ್ ಮೊದ್ಲಾಗ ಚೆಕ್ ಮಾಡ್ತೀವಿ, ಪ್ರಮಾಣ ಎಷ್ಟೈತಿ ಅದು ನೋಡ್ತೀವಿ. ಆಮ್ಯಾಗ ಅದಕ್ಕೆ ಕೆಲವೊಂದು ಕಾಯಿಲೆ ಅಂದ್ರೆ HIV ಅಂತ ಬರ್ತೈತಿ, ಏಡ್ಸ್ ಅಂತ ಬರ್ತೈತಿ, HBGS ಅಂತ ಬರ್ತೈತಿ, ಆಮೇಲೆ SCV ಅಂತ ಬರ್ತೈತಿ, ವಿಡೇರ್ಲ್ ಅಂತ ಬರ್ತೈತಿ, ಮಲೇರಿಯಾ ಬರ್ತೈತಿ. ಇವೆಲ್ಲ ತಪಾಸ್ ಮಾಡಿ ಆಮ್ಯಾಗ ನಾವೇನ್ ಮಾಡ್ತೀವಿ, ಆ ರಕ್ತದ ಬಾಟ್ಲಿ ತಗೊಂತೀವಿ. ಯಾರು ರಕ್ತ ಕೊಡ್ತಾರಲ್ಲ, BP, ಶುಗರ್, ಕೊಲೆಸ್ಟ್ರಾಲ್, ಜಾಯಿಂಟ್ ಪೇನ್, ಹಾರ್ಟ್ ಅಟ್ಯಾಕ್, TB, ಕ್ಯಾನ್ಸರ್, ಪಾರ್ಸಿ ಹೊಡಿದು, ಲಘು ಹೊಡಿದು, ಎದೆ ಚುಚ್ಚೋದು, ಆಮೇಲೆ ಕೆಲವೊಂದು ಕಾಯಿಲೆ, ಇವೆಲ್ಲ ಕಾಯಿಲೆ ಬರಂಗಿಲ್ಲ ಅಂತ ಹೇಳ್ಬೋದು. ಯಾರು ರಕ್ತದಾನ ಮಾಡ್ತಾರ ಅವ್ರಿಗೆ ಇವು ಎಷ್ಟೆಲ್ಲ ಮಹತ್ವ ಅವ್ರಿಗೆ ಐತಿ ಅಂತ ಹೇಳ್ಬೋದು. ಓಕೆ ಸರ್, ಈಗ ಅದು ಹೇಳಿದ್ರಿ, ರಕ್ತದಾನ ಯಾರು ಮಾಡಬೇಕು, ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸಿನವ್ರು ಮಾಡಬೇಕು, ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು, ಎಷ್ಟು ತಿಂಗಳಿಗೊಮ್ಮೆ ಕೊಡಬೇಕು, ಹೆಣ್ಮಕ್ಳು ಹೆಂಗ, ಗಂಡ್ಮಕ್ಳು ಹೆಂಗ?
ಇದು ರಕ್ತದಾನ ಮಾಡೋರು ಕನಿಷ್ಠ 18 ವಯಸ್ಸಿಂದ ಹಿಡಿದು 65 ವಯಸ್ಸು ಮಟ್ಟ ಒಬ್ಬ ವ್ಯಕ್ತಿ ಕೊಡಬಹುದು. ಅದು ಗಂಡ ಅಲ್ಲಿ ಹೆಣ್ಣ ಅಲ್ಲಿ ಕೊಡಬಹುದು. ಆಮೇಲೆ 3 ತಿಂಗಳಿಗೊಮ್ಮೆ ಗಂಡ್ಮಕ್ಳು ಕೊಡಬಹುದು. 4 ತಿಂಗಳ ಇಲ್ಲ 6 ತಿಂಗಳಿಗೊಮ್ಮೆ ಲೇಡೀಸ್ ಕೊಡಬಹುದು. ಹೆಣ್ಮಕ್ಳಿಗೂ 6 ತಿಂಗಳಿಗೆ ಯಾಕ್ರಿ ಕೊಡ್ಬೇಕಂದ್ರ ಮಂತ್ಲಿ ಅವರು ಬ್ಲಡ್ ಹೋಗಿರ್ತೈತಿ. ಹಿಂಗಾಗಿ ಬ್ಲಡ್ ಅವ್ರ ಕಡೆ ಮೈಯ ಪ್ರಮಾಣ ಕಮ್ಮಿ ಇರ್ತೈತಿ. ಹಿಂಗಾಗಿ ನಾವೇನ್ ಮಾಡ್ಬೇಕು, ಅವ್ರು 6 ತಿಂಗಳಿಗೊಮ್ಮೆ ಫಿಕ್ಸ್ ಮಾಡಿರ್ತೀವಿ. 3 ತಿಂಗಳಿಗೊಮ್ಮೆ ಗಂಡ್ಮಕ್ಳದ್ದು ಹೇಳ್ತೀವಿ. ಆದ್ರೂ ಎಲ್ಲರ ಮೈ ಒಳಗ 18ರಿಂದ 65 ವರ್ಷ ಮಟ್ಟ ಇದ್ದವ್ರು ಕೊಡಬಹುದು. ಮೈಯಾಗ ಪ್ರಮಾಣ ಎಷ್ಟಿರ್ಬೇಕಂದ್ರೆ ಕನಿಷ್ಠ 12.5ರಿಂದ 17-18 ಗ್ರಾಮ್ ಮಟ್ಟ ಇರ್ಬೇಕು ಅವ್ರ ಮೈ ಒಳಗ. ಎಲ್ಲರ ಮೈ ಒಳಗ 5ರಿಂದ 6 ಲೀಟರ್ ಇದ್ದೇ ಇರ್ತೈತಿ. ಆದ್ರೆ ಅಟ್ಲೀಸ್ಟ್ ಪ್ರಮಾಣ ಹೆಚ್ಚು ಕಮ್ಮಿ ಆಗಿರ್ತೈತಲ್ಲ, ಒಂದೊಂದ್ ಪರಿಸ್ಥಿತಿ ಅನುಗುಣವಾಗಿ ನೋಡಾಕ ಚಲೋ ಕಾಣತ್ತಾರ, ಮೈಯಾಗ ಬ್ಲಡ್ ಪ್ರಮಾಣ ಇರಂಗಿಲ್ಲ. ಅವ್ರ ಏನ್ ಮಾಡ್ಬೇಕು, ಕಂಪಲ್ಸರಿ ನಾವು ಚೆಕ್ ಮಾಡಿ ಎಷ್ಟೈತಿ ಹಿಮೋಗ್ಲೋಬಿನ್ ನೋಡಿ ಅವ್ರು ತಗೊಂತೀವಿ ಅಂತ ಹೇಳ್ಬೋದು. ಅವ್ ಕನಿಷ್ಠ 12-15 ಮ್ಯಾಗ 12-5 ಮ್ಯಾಗ ಇದ್ದಷ್ಟ ಬ್ಲಡ್ ತಗೊಂತೀವಿ, ಇಲ್ಲ ಅಂತ ಹೇಳ್ಬೋದು. ಎಸ್, ಈಗ ರಕ್ತದಾನ ಯಾರು ಮಾಡಬಾರ್ದು? ರಕ್ತದಾನ ಯಾರು ಮಾಡಬಾರ್ದು ಅಂತ ಹೇಳಿದ್ರೆ, ಕೆಲವೊಂದು ಕಾಯಿಲೆ ಮೈ ಒಳಗ ರಕ್ತ ಪ್ರಮಾಣ ಇರಂಗೇ ಇಲ್ಲ. ನೋಡಾಕ ಚಲೋ ಇರ್ತಾರ, ಮೈ ಒಳಗ ಪ್ರಮಾಣ ಇರಂಗಿಲ್ಲ, ಹೀನತೆ ರಕ್ತ ಅವ್ರು ಕೊರತೆ ಇರ್ತೈತಿ. ಎಸ್ಪೆಷಲಿ ಲೇಡೀಸ್ನಾಗ ಬಹಳ ಮಹತ್ವ ಇರ್ತೈತಿ ಅದು. ಯಾಕಂದ್ರ ಹೊರಗಲ್ ದಿನಸ ಇವು ತಿಂದ್ಕೊಂಡು ಆಮೇಲೆ ಮಂತ್ಲಿ ಬ್ಲಡ್ ಹೋಗಿ ಅವ್ರ ಮೈ ಒಳಗ ಪ್ರಮಾಣ ಕಮ್ಮಿ ಇರ್ತೈತಿ. ಅವ್ರು ಕೊಡಾಕ್ ಬರಂಗಿಲ್ಲ. ಒಂದು ಆಪರೇಷನ್ ಆಗಿತ್ತ ಅಂದ್ರ ಬರಂಗಿಲ್ಲ. ಮುಟ್ಟು ಗಿಟ್ಟು ಆಗಿದ್ರ 15 ದಿವಸ 8 ದಿವಸ ಮುಂಚಿತವಾಗಿದ್ದವ್ರು ಕೊಡಬಹುದು. ಆಮೇಲೆ ಕೆಲವ್ರಿಗೆ ಇವು ಯಾವ್ದ್ರ ಕಾಯಿಲೆ ಇರ್ತಾವ, ಹೃದಯ ರೋಗದಲ್ಲಿ, ಮಲೇರಿಯಾದಲ್ಲಿ, ಚಳಿ ಜ್ವರ ಬಂದಾತು, ಆಕ್ಸಿಡೆಂಟ್ ಆಗಿತ್ತು, ಆಪರೇಷನ್ ಆಗಿತ್ತು, ಆಮೇಲೆ ಯಾವಾಗಾರ ಅವ್ರಿಗೆ ನಾಯಿ ಕಡಿದಿದ್ದ ಅಲ್ಲಿ ಏನ್ ಕಾಯಿಲೆ ಕೆಲವೊಂದ್ ಆಗಿರ್ತಾವಲ್ಲ, ಆ ಟೈಮ್ನಾಗ ಹಂಗ ಆದವ್ರು ಯಾರು ಕೊಡಾಕ್ ಬರಂಗಿಲ್ಲ ಅಂತ ಹೇಳ್ಬೋದು. ಇವ್ರಿಗೆ ರೋಗಗಳು ಏನಿರ್ತಾವ, ರಕ್ತ ವಯಸ್ಸಾದವ್ರು ಕೊಡೋಂಗಿಲ್ಲ, ಏನೇನದಾವ? ವಯಸ್ಸು ಯಾರು ರಕ್ತ ಕೊಡಬಾರ್ದು ಅಂದ್ರೆ, ಇವು ಕೆಲವೊಂದು ಕಾಯಿಲೆ ನಾವು ಟೆಸ್ಟ್ ಮಾಡ್ತೀವಿ ಕಂಪಲ್ಸರಿ. ಮಾಡಿದಾಗ ಹಿಮೋಗ್ಲೋಬಿನ್ ಆಯ್ತು, BP, ಶುಗರ್ ಎಲ್ಲ ನೋಡ್ತೀವಿ, ಪ್ರಮಾಣ ಐತಿಲ್ಲ ಅಂತ ನೋಡ್ತೀವಿ. ನೋಡ್ದವ್ರಿಗೆ ಎಷ್ಟ ತಗೊಂತೀವಿ. ಗರ್ಭಿಣಿಯವರು ಕೊಡಬಾರ್ದು. ಅವು ಎಲ್ಲ ನೋಡಿ ಆಮ್ಯಾಗ ನಾವು ತಗೊಂತೀವಿ ಅಂತ ಹೇಳ್ಬೋದು. ಫಿಟ್ ಇದ್ರ ತಗೊಂತೀವಿ, ಇಲ್ಲ ಅಂತ ಹೇಳ್ಬೋದು. ಎಸ್ ಸರ್. ಈಗ ಈ ಮುಖ್ಯವಾಗಿ ಏನಂದ್ರೆ, ನಮ್ಮ ದೇಹದೊಳಗಿನ ರಕ್ತ ಗುಂಪು ಯಾವುದು ಏನಂತ ತಿಳ್ಕೊಳ್ಬೇಕಾದ್ರೆ, ಯಾವ ಗುಂಪು ರಕ್ತದ ಗುಂಪುಗಳು ಎಷ್ಟಿದಾವು, ಯಾವ್ಯಾವ ರಕ್ತದ ಗುಂಪು ಮಹತ್ವ ಪಡೆದಿದೆ, ಯಾವ ರಕ್ತದ ಗುಂಪಿನ ಕೊರತೆ ಇದೆ? ಈಗ ರಕ್ತದ ಗುಂಪುಗಳು ಎಷ್ಟಿದಾವ ನಮ್ಮ ದೇಹದೊಳಗೆ? ಬ್ಲಡ್ ಗ್ರೂಪ್ನಾಗ ಒಟ್ಟು 4 ಟೈಪ್ ಇರ್ತಾವ್ರಿ. ಒಂದು A ಪಾಸಿಟಿವ್, ಒಂದು B ಪಾಸಿಟಿವ್, ಒಂದು AB ಪಾಸಿಟಿವ್, O ಪಾಸಿಟಿವ್. ಆಮೇಲೆ 4 ನೆಗೆಟಿವ್ ಇರ್ತಾವ. ಓಕೆ. ಆಮೇಲೆ 4 ನೆಗೆಟಿವ್ ಇರ್ತಾವ. ಆಮ್ಯಾಗ ಈಗಿನ ಜನರೇಷನ್ಗೆ ಎಲ್ಲರೂ ಕಂಪಲ್ಸರಿ ಮಾಡ್ಸೇಬೇಕು ಬ್ಲಡ್ ಗ್ರೂಪ್. ಅದು ಅವೇರ್ನೆಸ್ ಮಂದಿಗೆ ಇರಂಗಿಲ್ಲ. ಹಿಂಗಾಗಿ ಏನಾಯ್ತ, ನಾವು ಶಾಲಾ ಕಾಲೇಜಿಗೆ ಇದಕ್ಕೆಲ್ಲ ಹೋಗಿ ಅಲ್ಲಿ ಯಾಕೆ ಚೆಕ್ ಮಾಡಿಸಿ, ಕಂಪಲ್ಸರಿ ಎಲ್ಲರ ಮೈಯ ರಕ್ತ ಕೆಂಪದ ಇರ್ತೈತಿ. ಯಾವ್ದು ಗ್ರೂಪ್ ಐತೆ ಅಂತ ಹೇಳಿ ನಾವು ಪಶ್ಚಾತ್ತಾಪ ಏನ್ ಆದಾಗ ಇದು ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಮಾಡ್ಬೇಕು, ಚೆಕ್ ಮಾಡಿಸಿ ಒಂದು ID ಕಾರ್ಡ್ ತಗೊಂಡು, ಅದು ಒಮ್ಮೆ ಚೆಕ್ ಮಾಡಿದ ಮ್ಯಾಗ ಸ್ವರ್ಗಕ್ಕೆ ಹೋಗೋ ಮಟ್ಟ ಅದೇ ಇರ್ತೈತಿ, ಚೇಂಜ್ ಆಗಂಗಿಲ್ಲ. ಅಂದ ಮ್ಯಾಗ ನಾವು ಆದಷ್ಟು ಗ್ರೂಪ್ ಯಾವ್ದೈತಿ ಮೊದ್ಲಾಗ ಕಂಡು ಹಿಡಿಬೇಕು. ಯಾಕಂದ್ರೆ ಪಾಸಿಟಿವ್ ಇದ್ದಿದ್ದು ಬ್ಲಡ್ ಸಿಗ್ತಾವು, ನೆಗೆಟಿವ್ ಇದ್ದಾಗ ಸಿಗಂಗಿಲ್ಲ. ಅಂದ ಮ್ಯಾಗ ನಾವೇನ್ ಮಾಡ್ಬೇಕು, ಮೊದ್ಲಕ್ಕ ನಾವು ಚೆಕ್ ಮಾಡಿಸಿ ರೆಡಿ ಇಟ್ಕೊಂಡು ಅಂದ್ರೆ ಆ ಟೈಮ್ನಾಗ ನಿಮ್ಮ ಜೀವ ಉಳಿಸಕ್ ಒಂದು ಹಾದಿ ಆಗುತ್ತೆ ಅಂತ ಹೇಳ್ಬೋದು. ಯೂನಿವರ್ಸಲ್ ಬ್ಲಡ್ ಗ್ರೂಪ್ ಯಾವ್ದು? ಯೂನಿವರ್ಸಲ್ ಬ್ಲಡ್ ಗ್ರೂಪ್ ಅಂದ್ರೆ O ಪಾಸಿಟಿವ್ ಅಂತ ಹೇಳ್ಬೋದು, O ಪಾಸಿಟಿವ್ ಅಂತ ಹೇಳ್ಬೋದು. ಮೊದ್ಲಕ್ಕಿನ ಪದ್ಧತಿ ಹಂಗಿತ್ತದು. ಹೆಂಗ ಯೂನಿವರ್ಸಲ್ ಗ್ರೂಪ್ ಇತ್ತಂದ್ರೆ ನಾವು ಕಣ್ಣು ಮುಚ್ಚಿ ಅವ್ರು ಏನ್ ಮಾಡ್ತಾರೆ, ಕ್ರಾಸ್ಮೆಂಟ್ ಮಾಡಿ ಕೆಲವೊಂದು ಟೆಸ್ಟ್ ಇದ್ದು ಅವಾಗ ಏನ್ ಮಾಡ್ತಿದ್ವಿ, A ದವ್ರಿಗೂ ಕೊಡಬಹುದು, B ದವ್ರಿಗೆ, AB ದವ್ರಿಗೆ ಕೊಡಬಹುದು ಅಂತ ಇತ್ತು. ಈಗೆಲ್ಲ ಕಾಯ್ದೆ ಕಾನೂನು ಸ್ವಲ್ಪ ಚೇಂಜ್ ಆಗಿ ಒಂದು ಸಲ ಏನೈತಿ, ಅದ ಸಬ್ ಗ್ರೂಪ್ ಅಂತ ಬಂದ್ಬಿಟ್ಟ, A1 A2 ಅಂತ ಬಂದವ್. ಹಿಂಗಾಗಿ ಯಾರು ಏನು ಬ್ಲಡ್ ಕೊಡಂಗಿಲ್ಲ, ಸಂಬಂಧಿಕರಾಗೂ ಕೊಡಾಕ್ ಬರಂಗಿಲ್ಲ. ಈ ಟೈಪ್ ಇದ್ದಾಗ ಏನೈತಿ, ಕೆಲವೊಂದು ಕಾಯಿಲೆ ಸಂಬಂಧಿಕರು ಇದ್ದವ್ರಿಗೂ ಬರೋ ಚಾನ್ಸ್ ಇರ್ತಾವ ಅಂತ ಹೇಳಿ A ದವ್ರು A ನ ಕೊಡ್ಬೇಕು, B ದವ್ರು ಕೊಡ್ಬೇಕು, O ದವ್ರು O ಕೊಡ್ಬೇಕು, AB ದವ್ರು AB ನ ಕೊಡ್ಬೇಕು. O ನೆಗೆಟಿವ್ ದವ್ರು ನೆಗೆಟಿವ್ ಅಷ್ಟ ಕೊಡ್ಬೇಕು, A ನೆಗೆಟಿವ್ನು A ನೆಗೆಟಿವ್ ಅಷ್ಟ, B ನೆಗೆಟಿವ್ ದವ್ರಿಗೆ AB ನೆಗೆಟಿವ್ ಕೊಡಬಹುದು. ಹಿಂಗಾಗಿ ಈಗ ಬ್ಲಡ್ ಗ್ರೂಪ್ ಮಾತ್ರ ಸೇಮ್ ಬೇರೆ ಗ್ರೂಪ್ ಒಂದ ಇನ್ನೊಂದು ಡೋನರ್ ಹೆಂಗಿತ್ತಲ್ಲ ಮೊದ್ಲಾಕ, ಈಗ ಕೊಡಾಕ್ ಬರಂಗಿಲ್ಲ ಅಂತ ಹೇಳ್ಬೋದು. ಈಗ ನಮ್ಮ ರಿಲೇಷನ್ ನಾನು ಬ್ಲಡ್ ಕೊಟ್ಟೆ, ನಂದು ನನಗೆ ಕೊಡುದಿಲ್ಲ, ಅಲ್ಲಿ ನೀವು ಬೇರೆದವ್ರಿಗೆ ಕೊಡ್ತೀರಿ, ನಾನು ತಗೊಂಡು ಅಲ್ಲಿ ಇಟ್ಕೋತೀರಿ, ಬೇರೆ ಕೊಡ್ತಿರ್ಲಿ ಯಾಕೆ?
ಯಾಕಂದ್ರೆ ಈಗ ರಿಲೇಷನ್ ಆಗಿ ಬ್ಲಡ್ ಕೊಡಕ್ ಬರಂಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವೊಂದು ಕಾಯಿಲೆ ವಂಶಪರಂಶವಾಗಿ ನಿಮ್ಮ ಮನೆಯೊಳಗ ತಂದೆ ತಾಯಿ ಅಲ್ಲಿ ಅವ್ರ ಅಜ್ಜಾರಿಗೆ ಅಲ್ಲಿ ಇವು ಅಲ್ಲೇ ಅಂಗವಿಕಲಕ್ಕೆ ಆಗೋ ಲಕ್ಷಣ ಏನಾಯ್ತು ಈಗಿನ ಜನರೇಷನ್ಯಾಗ ಆಗೋ ಲಕ್ಷಣ ಇರ್ತಾವ ಅಂತೇಳಿ ಹಿಂಗಾಗಿ ಏನ್ ಮಾಡೈತಿ ಕಂಪಲ್ಸರಿ ರಿಲೇಷನ್ ಆಗಿ ಯಾರು ಬ್ಲಡ್ ಕೊಡಂಗಿಲ್ಲ. ಬೇರೆಯವ್ರದ ನಾವು ಅವ್ರ ಬ್ಲಡ್ ತಗೋಬಹುದು, ತಗೊಂಡ ಮ್ಯಾಗ ನಾವ್ ಏನ್ ಮಾಡ್ಬೇಕು ಬೇರೆ ನಮ್ ಕಡೆ ಇರುವಂತದ್ದು ಹೌದು ಕ್ರಾಸ್ ಮ್ಯಾಚ್ ಆಗತ್ತಿಲ್ಲ ನೋಡಿ ಆಮ್ಯಾಗ ಹೊಂದಾಣಿಕೆ ಆದ್ಮ್ಯಾಗ ಅವ್ರು ಕೊಡಬಹುದು. ಈಗ ಎಲ್ಲಾ ಧರ್ಮದವ್ರದ್ದು ಬ್ಲಡ್ ಒಂದೇ ಇರ್ತಿಲ್ಲ, ಎಲ್ಲಾ ಒಂದೇ ಧರ್ಮ, ಎಲ್ಲರೂ ಒಂದೇ ಇರ್ತಾವ, ಎಲ್ಲಾ ಗ್ರೂಪ್ ಒಂದೇ, ಎಲ್ಲಾ ಒಂದೇ ಇರ್ತಾವ, ಭೇದ ಭಾವ ಇರಂಗೇ ಇಲ್ಲ ಇದ್ರೊಳಗ. ಈ ಎಲ್ಲಾ ಗ್ರೂಪ್ ಅದ ಸೇಮ್ ಇರ್ತಾವ. ಆದಷ್ಟು ಎಲ್ಲರೂ ರಕ್ತದಾನ ಮಾಡಕ್ ಕಲಿಬೇಕಂತ ಹೇಳಕ್ ಇಷ್ಟಪಡ್ತೀವಿ. ಈಗ ಒಂದು ಇಂಪಾರ್ಟೆಂಟ್ ಅಂದ್ರೆ ಈಗ ನೀವು ಬಹಳ ಅವೇರ್ನೆಸ್ ಕೊಡ್ತಾ ಇದ್ದೀರಿ, ರಕ್ತದಾನ ಮಾಡಿ ಜೀವ ಉಳಿಸಿ, ರಕ್ತದಾನ ಮಾಡಿ. ಈ ಕೃತಕ ರಕ್ತ ಉತ್ಪನ್ನ ಮಾಡಕ್ ಐತೇನೆ ಏನಾರ ಅವಕಾಶ? ಕೃತಕ ಉತ್ಪಾದನೆ ಮಾಡುವಂತದ್ದು ಇಲ್ಲೇ ಇಲ್ಲ. ಯಾಕಂದ್ರ ಒಂಥರ ಇದು 18 ವಯಸ್ಸಾದ ಈಗ ಫ್ಯಾಕ್ಟ್ರಿ ಹೆಂಗ್ ಅಂತೀವಿ, ನೀವ ಫ್ಯಾಕ್ಟ್ರಿ ಅಂತ ಅನ್ಬಹುದು. ವ್ಯಕ್ತಿ ಮನುಷ್ಯನ ಒಂದು ಫ್ಯಾಕ್ಟ್ರಿ, ಬ್ಲಡ್ ಫ್ಯಾಕ್ಟ್ರಿ. ಈಗ ಮ್ಯಾರೇಜ್ ಲಗ್ನ ಮುಂಜು ಆದ ಕೂಡ 18 ವಯಸ್ಸು ಆಗ್ಬೇಕು 21 ವಯಸ್ಸು ಆಗ್ಬೇಕಂತ ಹೆಂಗ್ ರೂಲ್ಸ್ ಮಾಡ್ಯಾರ ಹಂಗ ಗೌರ್ಮೆಂಟ್ ಅವರು ಸಂಬಂಧಪಟ್ಟವರು ಆರೋಗ್ಯ ಇಲಾಖೆದವರು ಅಲ್ಲಿ ಕಂಪಲ್ಸರಿ ಇದು ಅವೇರ್ನೆಸ್ ಮಾಡೋ ಸಲುವಾಗಿ ಒಂದು ಪಠ್ಯ ಪುಸ್ತಕದ ಹಾಕುದು ಒಳ್ಳೇದಂತ ಅನಸ್ತೈತಿ. ಯಾಕ ಇದು ಫ್ಯಾಕ್ಟ್ರಿ ಇದ್ದಂಗ, ಫ್ಯಾಕ್ಟ್ರಿ ಓಪನ್ ಮಾಡಕ 18 ವಯಸ್ಸು ಬೇಕು. ಹಂಗ ನಾವು 18 ವಯಸ್ಸಲಿಂದ ಹಿಡಿದು 65 ವರ್ಷ ಒಬ್ಬ ವ್ಯಕ್ತಿ 6 ತಿಂಗಳಿಗೆ ಅಲ್ಲಿ 3 ತಿಂಗಳಿಗೆ ಅಲ್ಲಿ ವರ್ಷಕ್ಕೊಮ್ಮೆ ಅಲ್ಲಿ ಬರ್ತ್ಡೇ ದಿವಸ ಅಲ್ಲಿ ಮ್ಯಾರೇಜ್ ಇದು ಅಲ್ಲಿ ಮನೆಯೊಳಗೆ ಯಾವ್ದೋ ಒಂದು ಫಂಕ್ಷನ್ ನಿಮಿತ್ತ ಅಲ್ಲಿ ಯಾವ್ದೋ ಒಂದು ಇದ್ರ ಸಲುವಾಗಿ ವರ್ಷಕ್ಕೊಮ್ಮೆ ಆದ್ರೂ ಕೊಡಬೇಕಂತ ಮಾಡಿದ್ರೆ ಬಹಳ ಒಳ್ಳೆ ಕೆಲಸ ಇದು. ಯಾಕ ಒಂಥರ ಇದು ಫ್ಯಾಕ್ಟ್ರಿ ನಾವು ಬಂದ್ ಮಾಡ್ಕೊಂಡು ಇಟ್ಕೊಂಡ್ರ ಅದು ಏನಾಗತ್ತ ಒಳಗೆ ಕೊಳತ್ ಹೋಗ್ಬಿಡ್ತೈತಿ. ಫ್ಯಾಕ್ಟ್ರಿ ಬಂದ್ ಆಗ್ಬಿಡ್ತೈತಿ ಅಂದ ಮ್ಯಾಗ ನಾವು ಅಂತ ಕೊಳಿಯುವಂತ ರಕ್ತ ನಾವು ಹೊರಗೆ ತೆಗಿಬೇಕಾದ್ರೆ ನಾವು ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕು. ಓಪನ್ ಮಾಡಕ್ ಅವಕಾಶ ಯಾವಾಗೈತಿ ಈಗಿನ ನಮ್ಮ ಇದಕ್ಕಂದ್ರೆ 18 ವಯಸ್ಸು ಆಗ್ಬೇಕು, ಅಂತವ್ರಿಗೆ ಎಷ್ಟ ಕೊಡಕ್ ಬರ್ತೈತಿ. ಒಂಥರ ಉದಾಹರಣೆ ಹೇಳ್ಬೋದು. ಯಾಕಂದ್ರೆ ಈಗ ಹೆಂಗಿರಪ್ಪ ಒಂದು ಹೊಲದಾಗ ನಾವು ವರ್ಷ ಬೆಳಿತೀವಿ, ಗೊಬ್ಬರ ಹಾಕ್ತಿವಿ, ಎಲ್ಲ ಅದಕ್ಕೆ ಏನೇನ್ ಬೇಕೋ ಸವಲತ್ತು ಎಲ್ಲ ಮಾಡ್ತೀವಿ. ಅದು ಕಳೆ ಬಂದ ಕೂಡ ಪಟ್ಟನೆ ನಾವ್ ಮಾಡ್ತೀವಿ, ಅದು ಕಳೆ ತೆಗಿಯಕ್ ನಾವು ತೆಗಿತೀವಿ. ಇಂಥ ದಿವ್ಸ ನಾವು ತೆಗಿಬೇಕು ಮಾಡ್ಬೇಕಂದಾಗ ತೆಗಿತೀವಲ್ಲ, ತೆಗದ್ಮ್ಯಾಗ ಅದು ಉಪಯೋಗ ಆಗತ್ತ. ಹಂಗ ನಮ್ಮ ಇದು ಒಂದು ಕೊಳಿತೈತಿ, ಬ್ಲಡ್ ಎಲ್ಲ ಕೊಳತಂತು ಆಗಿರ್ತೈತಿ. ಅಂತದ್ ನಾವು ತೆಗಿಬೇಕಂದ್ರೆ ಅದು ಒಬ್ರು ರಕ್ತದಾನ ಅಂತ ಮಾಡಿದಾಗ ಅದು ಒಬ್ರಿಗೆ ಉಪಯೋಗ ಆಗುತ್ತೆ. ಅದು ಹೊಲದಾಗಿಂದ ಹೆಂಗ್ ನಾವು ಕಳೆದ ತೆಗೆದು ಒಬ್ರು ಇದು ಒಳ್ಳೆ ಬೆಳೆ ತೆಗಿತೀವಿ, ಅದೇ ಟೈಪೇ ಇದನ್ನು ಅಂತ ಹೇಳ್ಬೋದು. ಸರಿ. ಈಗ ಒಂದು ಹಂಗ ಈ ಪ್ರಾಣಿಗಳ ರಕ್ತನ ಮನುಷ್ಯ ಉಪಯೋಗ ಮಾಡಬಹುದಾ? ಇಲ್ಲ, ಬರಂಗಿಲ್ಲ ಅಂತ ಹೇಳ್ಬೋದು. ಆದಷ್ಟು ಮನುಷ್ಯದ ಕೊಡಬೇಕಾಗತ್ತ, ಪ್ರಾಣಿದ ಕೊಡಬೇಕಾಗತ್ತ. ಹಂಗೆಲ್ಲ ಬರಂಗಿಲ್ಲ ಅಂತ ಹೇಳ್ಬೋದು. ಎಲ್ಲಿಯೂ ಉತ್ಪತ್ತಿ ಆಗಕ್ಕ ಇದನ್ನೇ ಇಲ್ಲ. ನೀವ ಫ್ಯಾಕ್ಟ್ರಿ, ನೀವ ಹೊಲ ಮನಿ, ನೀವ ಇದು ಇದ್ದಾಗ ಹಿಂಗಿದ್ದಾಗ ನಾವೇನ್ ಮಾಡ್ಬೇಕಂತ ನಮ್ದು ಮೈ ಒಳಗಿಂದ ಪ್ರಮಾಣ ಹೆಚ್ಚಿಗೆ ಐತಿ ಎಲ್ಲ ನೋಡಿ ಪ್ರಮಾಣ ಎಷ್ಟೈತಿ ನೋಡ್ಕೊಂಡು ಕೊಡೋದು ಒಳ್ಳೇದು ಅಂತ ಹೇಳ್ಬೋದು. ಉದಾಹರಣೆ ಇನ್ನೊಂದು ಹೇಳ್ಬೋದು. ಎಲ್ಲರ ಮನೆಯೊಳಗೆ ನೋಡ್ರಿ ಫಸ್ಟ್ ಹೂವಿನ ಸರ ಯಾರಿಗೆ ಗಂಡ್ಮಕ್ಳಿಗೆ ಹಾಕಿರ್ತಾರೆ, ಹೆಣ್ಮಕ್ಳಿಗೆ ಉಳಿದ್ ಬಿಡ್ತಾರೆ. ಯಾಕಂದ್ರೆ ಮಂತ್ಲಿ ಬ್ಲಡ್ ಹೋಗಿರ್ತೈತಿ ಅವ್ರದ್ದು, ಮಂತ್ಲಿ ಅವ್ರು ಬ್ಲಡ್ ಕೊಟ್ಟಂಗ ಅವ್ರು. ಹಿಂಗಾಗಿ ಏನಂತ ಅವ್ರ ಆಯುಷ್ಯ ಗಟ್ಟಿರ್ತೈತಿ, ಮೆಮೊರಿ ಪವರ್ ಆರೋಗ್ಯ ಚಲೋ ಇರ್ತೈತಿ, ಮೆಮೊರಿ ಪವರ್ ಹೆಚ್ಚಿಗೆ ಇರ್ತೈತಿ. ಅವ್ರ ಮೈ ಒಳಗೆ ಯಾವತ್ತೂ ಒಬ್ರಿಗೆ ಕೊಡ್ಬೇಕನ್ನುವಷ್ಟು ರಕ್ತದಾನ ಇರಂಗಿಲ್ಲ. ಒಬ್ರು ತಮ್ಮ ಪಾಡಿಗೆ ತಮ್ಮ ಪ್ರಕೃತಿಗೆ ಕಾಯ್ಕೊಂಡು ಹೋಗುವಷ್ಟು ರಕ್ತ ಇರ್ತೈತಿ, ಹೊರತಾಗಿ ಇನ್ನೊಬ್ರು ಕೊಡುವಷ್ಟು ಇರಂಗಿಲ್ಲ. ಆದ್ರೆ ಏನು ಗಂಡ್ಮಕ್ಳಿಗೆ ಆಯ್ತರ ಇತ್ತಿತ್ತಲಾಗಿ ಮೈಯ ಒಳಗ ಗಂಡ್ಮಕ್ಳಿಗೆ ಹೆಚ್ಚಿಗೆ ಆಗತೈತಿ. ಇವ್ ನೋಡ್ರಿ ಕೆಲವೊಂದು ಕಾಯಿಲೆ ನೋಡ್ರಿ, ಇಲ್ಲ ಎಲ್ಲರ ಮನೆಯೊಳಗೆ ಹೂವಿನ ಸರ ಗಂಡ್ಮಕ್ಳಿಗೆ ಹಾಕ್ತಾರ, ಹೆಣ್ಮಕ್ಳು ಉಳಿದು ಬಿಡ್ತಾರೆ. ಯಾಕಂದ್ರೆ ಕೆಲವೊಂದು ಕಾಯಿಲೆ ಹಾರ್ಟ್ ಅಟ್ಯಾಕು, TB, ಕ್ಯಾನ್ಸರ್, ಪಾರ್ಸಿ ಹೊಡೋದು ಏನಾಕ್ಕವು ಗಂಡ್ಮಕ್ಳಿಗೆ ಹಾಕವು ಹೆಚ್ಚಿಗೆ ಪ್ರಮಾಣ ಅವ್ರಿಗೆ ಇರೋ ಮುಂದ. ಹಿಂಗಾಗಿ ಅವ್ರೆಲ್ಲ ನೋಡ್ಕೊಂಡು ನಾವ್ ಮಾಡ್ಬೇಕು, ಫಸ್ಟ್ಗೆ ಅವರು ಬ್ಲಡ್ ಕೊಡೋದು ಕಲಿಬೇಕು. ಅವರು ಲೇಡೀಸ್ ಹಂಗ ಹೋಗಿ ರಕ್ತ ಉಳಿಸಿ ಅವ್ರು ತಮ್ದು ಪ್ರಮಾಣ ತಮ್ಮ ಪ್ರಕೃತಿ ಅವ್ರು ಕಾಪಾಡ್ಕೊಂತಾರೆ. ಆದ್ರೆ ಇವ್ರ ಮನೆ ತಂದೆ ತಾಯಿಯಲ್ಲಿ ಇವ್ರಾಗ್ಲಿ ಎಲ್ಲ ಅವೇರ್ನೆಸ್, ನೀವು ಬ್ಲಡ್ ಕೊಟ್ರ ಹಿಂಗಾಗತ್ತ ಅನ್ನೋ ಭಾವನೆಯಲ್ಲಿದ್ದ ಅವ್ರಿಗೂ ಬ್ಲಡ್ ಕೊಡಾಕ ಅವೇರ್ನೆಸ್ ಮಾಡಾಕ ಈ ಸಂಬಂಧಪಟ್ಟವ್ರ ತಂದೆ ತಾಯಿಯಲ್ಲಿ ಗುರುಗಳ ಸ್ಥಾನದ ಯಾರೇ ಇದ್ರು ಕೊಡಾಕ್ ಹಚ್ಚೋದು ಒಳ್ಳೇದಂತ ಹೇಳ್ಬೋದು. ಈಗ ಇದು ಒಂದು ರಕ್ತದಾನ ಅಥವಾ ರಕ್ತ ಕೊಡೋದು ತಗೊಳ್ಳೋದು ಇದು ಮಾರಾಟ ವ್ಯಾಪಾರೀಕರಣ ಆಗಿಲ್ಲ ಅಂತ?
ವ್ಯಾಪಾರೀಕರಣ ಎಲ್ಲ ಕೆಲವೊಬ್ರು ಅಂತಾರೆ ಏನಪ್ಪಾ ಇವರು ಪ್ರಾಟ್ನ್ಯಾಗ ಓದ್ಕೊಳ್ಳೋದ್ ಮಾರ್ಕೊಂತಾರಲಿ ಅವರು ಅದ ಗೌರ್ಮೆಂಟ್ನಾಗ ಅಲ್ಲಿ ಕೊಟ್ರ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಾಗ ಕೊಟ್ರ ರಕ್ತ ಅವ್ರು ತೊಗೊಂತಾರ 4 ಮಂದಿ ಅಲ್ಲಿ ಬರ್ತಾರ 1000 ಮಂದಿಗೆ ಹೆಲ್ಪ್ ಆಕೈತಿ ಅನ್ನೋ ತಲೆಗ ಐದ್ ಬಿಡ್ತೈತಿ. ಆದ್ರೆ ಅದ ಗೌರ್ಮೆಂಟ್ ಹಾಸ್ಪಿಟ್ಲ್ ಅವ್ರಿಗೆ ಹೆಲ್ಪ್ ಮಾಡೋದು ಒಳ್ಳೇದ ರೀ. ಗೌರ್ಮೆಂಟ್ ಹಾಸ್ಪಿಟ್ಲ್ ನಾವು ಕೆಟ್ಟದ ಅಂತ ಹೇಳಂಗಿಲ್ಲ, ಅವ್ರು ಕೊಡ್ಲಿ ಎಲ್ಲಿಯೂ ಕೊಡ್ಲಿ, ಹಂಗ ಪ್ರೈವೇಟ್ನವ್ರಿಗೂ ಸೊಸೈಟಿದವ್ರಿಗೆ ಇದ್ದವ್ರಿಗೂ ಎಲ್ಲರೂ ಕೊಡ್ಬೇಕಂತ ನಾವು ಹೇಳ್ತೀವಿ. ಯಾಕಂದ್ರೆ ಅಲ್ಲಿ ಕೊಟ್ಟ ವ್ಯಕ್ತಿ ಮತ್ತೊಮ್ಮೆ ನಾ ಅಲ್ಲಿ ರಕ್ತ ತಗೊಂಡಿನಿ ಅಂತ ಅಲ್ಲಿ ಹೋಗ್ತಾರ, ಅಲ್ಲಿ ಹೋದಾಗ ಅವ್ರು ಆ ರಕ್ತ ಬೇರೆಯವ್ರಿಗೆ ಕೊಟ್ಟಿರ್ತಾರ. ಇವರು ನಮ್ದು ರಕ್ತ ಸಿಗ್ತೈತಿ ನಮ್ ಪೇಷಂಟ್ಗೆ ಅಂತ ಅಲ್ಲಿ ಹೋಗ್ತಾರ, ಅಲ್ಲಿ ಹೋದಾಗ ಅಲ್ಲಿ ಇಲ್ಲ ಅಂದಾಗ ಅವ್ರು ಏನ್ ಮಾಡ್ತಾರ ಪ್ರೈವೇಟ್ನವ್ರು ಕಳಿಸ್ಬಿಡ್ತಾರ. ಪ್ರೈವೇಟ್ನಾಗ ಕಳಿಸಿದಾಗ ನಾವು ಅಲ್ಲಿ ರಕ್ತ ಕೊಟ್ಟಿವಿ ನೀವ್ ಕೊಡ್ರಿ ಅಂತ ನಮ್ ಕೂಡ ಹೇಳ್ತಾರ. ಅಲ್ಲಿ ನಾವು ಫ್ರೀ ಆಗಿ ಕೊಟ್ಟಿವಿ ನೀವು ಫ್ರೀ ಕೊಡ್ರಿ ಅಂತ ಹೇಳ್ತಾರ. ಅದು ಭೇದ ಭಾವ ಒಂದೈತಿ. ಅದು ಹೆಂಗಂದ್ರ ನಾವು ಅಲ್ಲೇ ಟೆಸ್ಟ್ ಮಾಡಿದ್ದು ಗೌರ್ಮೆಂಟ್ ಏನಾಯ್ತ ಅಲ್ಲಿ ಕೆಲವೊಂದು ಕಂಪ್ನಿಯವರು ಫ್ರೀ ಆಗಿ ಕಿಟ್ ಬಂದಿರ್ತಾವ. ಆ ಟೆಸ್ಟಿಂಗ್ ಚಾರ್ಜ್ ಅವ್ರು ಫ್ರೀ ಆಗಿ ಮಾಡಿರ್ತಾರ. ಅವು ಫ್ರೀ ಸರ್ವಿಸ್ ತಮ್ಮ ಸರ್ವಿಸ್ ಚಾರ್ಜ್ ಏನೈತೆ ಅಷ್ಟು ತಗೊಂಡು ಕೊಡ್ಬೋದು. ಈ ಸೊಸೈಟಿನಾಗ ಪ್ರೈವೇಟ್ನಾಗ ಏನಾಯ್ತ ಟೆಸ್ಟಿಂಗ್ ಚಾರ್ಜ್ ನಾವು ತಗೋಬೇಕಾಗ್ತ. ಅವ್ರಿಗೆ ಮಂದಿಗೆ ಅನಿಸಿದ್ ನಾವೆಲ್ಲ ಫ್ರೀ ಕೊಡ್ತೀವಿ, ನೀವು ಯಾಕೆ ನಾವು ಫ್ರೀ ಕೊಡಂಗಿಲ್ಲ, ನಮಗೂ ಫ್ರೀನ ಕೊಡು ಅಂತ ಹೇಳ್ತಾರೆ. ಅವ್ರು ಆರೋಗ್ಯದಿಂದ ಅದಾರ ಇಲ್ಲ ಅನ್ನೋ ಸಲುವಾಗಿ ನಾವು ಟೆಸ್ಟ್ ಏನ್ ಮಾಡ್ತೀವಿ ಆ ಟೆಸ್ಟಿಂಗ್ ಚಾರ್ಜ್ ನಾವು ತಗೊಂತೀವಿ, ಹೊರತಾಗಿ ಬ್ಲಡ್ ಮಾತ್ರ ಫ್ರೀನಾ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲವೂ ಟೆಸ್ಟ್ ಏನ್ ಇರ್ತೈತಿ ಆ ಟೆಸ್ಟ್ ಚಾರ್ಜ್ ಒಂದೊಂದು ಟೆಸ್ಟ್ 200-300 ರೂಪಾಯಿ ಟೆಸ್ಟ್ ಅದಾವು. ಅಂತದ್ದು 8 ತಪಾಸಿಂದ 10 ತಪಾಸ್ ಹಾಕೋ. 10 ತಪಾಸ್ನಾಗ ಪಾಸ್ ಆದ್ರ ಆ ರಕ್ತದ ಬಟ್ಲಿ ಬೇರೆಯವ್ರಿಗೆ ಹೋಗುತ್ತೆ. ಆ ತಪಾಸ್ ಮಾಡೋ ಚಾರ್ಜ್ ಯಾರ ಕಡೆ ತಗೋಬೇಕು ನಾವು. ಹೀಗಾಗಿ ಯಾರು ರಕ್ತ ಕೊಟ್ಟಿರ್ತಾರ ಅವ್ರ ಕಡೆಯಿಂದ ನಾವೇನ್ ಮಾಡ್ತೀವಿ ಆ ರಕ್ತದ ಟೆಸ್ಟ್ ಮಿನಿಮಮ್ ಚಾರ್ಜ್ ಅಂತ ಏನ್ ಇರ್ತೈತಿ ಅಷ್ಟು ತಗೊಂತೀವಿ ಅಂತ ಹೇಳ್ಬೋದು. ಈಗ ಅಂದ್ರೆ ಒಂದು ಬ್ಲಡ್ ಗ್ರೂಪ್ ನೀವು ಈಗ ಹೋಗಿ ಅವ್ರು ಕೊಟ್ಟಿರ್ತಾರೆ, ಬ್ಲಡ್ ಕೊಟ್ಟಿರ್ತಾರೆ, ಆದ್ರೂ ನಾವು ಅವ್ರಿಗೆ ತೊಂದರೆ ಇದ್ದಾಗ ಬ್ಲಡ್ ಕೇಳಿದ್ರೆ 1400 ಕೊಡ್ರಿ 1500 ರೂಪಾಯಿ ಕೊಡ್ರಿ ಅಂತಾರೆ. ಅದೇ ಹೇಳಿದ್ನಲ್ರಿ, ಈಗ ಎಂಟಿ ಬಾಟ್ಲ್ ಈಗ ಬ್ಲಡ್ ತೆಗಿತೀವಲ್ಲ ಅದು ಬ್ಲಡ್ ಗಟ್ಟಿ ಆಗ್ಬಾರ್ದಂತ ಬ್ಯಾಗ್ ತೆಗಿಯಕ್ ಹೋದ್ರೆ ಅದು 400 ರೂಪಾಯಿ ಚಾರ್ಜ್ ಐತಿ. ಆಮೇಲೆ ಹಿಮೋಗ್ಲೋಬಿನ್ ನೋಡ್ತೀವಲ್ರಿ ಅದು ಪ್ರಮಾಣ ಅದು ಒಂದು 50-100 ರೂಪಾಯಿ ಅದು ಐತಿ. ಬ್ಲಡ್ ಉಪ್ ಮಾಡ್ತೀವಲ್ಲ ಅದು ಚಾರ್ಜ್. HIV ಅಂತ ಏಡ್ಸ್ ಟೆಸ್ಟ್ ಮಾಡ್ತೀವಿ ಅದು 200-300 ರೂಪಾಯಿ ಐತಿ. ಆಮೇಲೆ HBGS ಅಂತ ಮಾಡ್ತೀವಿ ಬಿಳೆ ಕಾಮಣಿದು ಅದ್ರದ್ದು ಚಾರ್ಜ್ ಐತಿ. ವಿಡಿಯರ್ಲ್ ಅಂತ ಮಾಡ್ತೀವಿ ಸಿಪ್ಲಿ ಅಂತ ಅದ್ರದ್ದು ಚಾರ್ಜ್ ಐತಿ. ಆಮೇಲೆ ಮಲೇರಿಯಾದದ್ದು ಮಾಡ್ತೀವಿ ಅದು ಐತಿ. SCV ಅಂತ ಮಾಡ್ತೀವಿ ಫ್ಯಾಟ್ನೆಸ್ ಸಲುವಾಗಿ ಅದು. ಅವೆಲ್ಲ ಟೆಸ್ಟಿಂಗ್ ಚಾರ್ಜ್ ಹೊರಗಡೆ ಮಾಡ್ಸಕೋದ್ರೆ 2000-3000 ರೂಪಾಯಿ ಟೆಸ್ಟ್ ಹಾಕವು. ಅವೆಲ್ಲ ಟೆಸ್ಟ್ ಏನ್ ಮಾಡ್ತೀವಿ ನಾವು, ಇವೆಲ್ಲ ಟೆಸ್ಟ್ ಮಾಡಕ್ಕಂತ ಚಾರ್ಜ್ ಏನ್ ಇರ್ತೈತಿ ಮಿನಿಮಮ್ ಚಾರ್ಜ್ ಅಂತ ಮಾಡಿ ನಾವೇ ಮಾಡ್ತೀವಿ ಅದು ಕನ್ಸೆಷನ್ ಮಾಡಿ ಇವ್ರಿಗೆ ಇಷ್ಟ ಒಂದು ಫಿಗರ್ ಮಾಡಿ ಅದು ತಗೊಂತೀವಿ ಚಾರ್ಜ್. ಆ ಲಿಸ್ಟ್ ನಾವು ಗೌರ್ಮೆಂಟ್ ಥ್ರೂನ ತಗೊಂಡಿರ್ತೀವಿ. ಯಾಕೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅವ್ರು ಏನ ನಮ್ಗೆ ಮಿನಿಮಮ್ ಚಾರ್ಜ್ ಇರುತ್ತೆ ಅದಕ್ಕಿಂತ ಹೆಚ್ಚಿಗೆ ಎಲ್ಲೂ ತಗೊಳಂಗಿಲ್ಲ ಅಂತ ಹೇಳ್ಬೋದು. ಪಬ್ಲಿಕ್ಕಿಗೆ ಅದೊಂದು ಅವೇರ್ನೆಸ್ ಇಲ್ಲ. ಯಾಕೆ ನಾವು ಫ್ರೀ ಕೊಟ್ಟಿವಿ ನಾವು ಫ್ರೀನ ಕೊಡ್ತಾರ ಅನ್ನೋ ಭಾವನೆ ಬಂದ್ಬಿಡ್ತೈತಿ. ಬ್ಲಡ್ ಎಲ್ಲಿ ಕೊಟ್ಟಿರ್ತಾರ ಅದು ಅಲ್ಲಿ ಅಷ್ಟ ಅವ್ರಿಗೆ ಕನ್ಸೆಷನ್ ಇರ್ತೈತಿ, ಹೊರತಾಗಿ ಬೇರೆ ನಮ್ಮ ಕಡೆನೂ ಇರಂಗಿಲ್ಲ. ನಮ್ಮ ಕಡೆ ಎಲ್ಲಿ ನಮ್ಮ ಕಡೆ ಬ್ಲಡ್ ಕೊಟ್ಟರೆ ನಾವು ಕನ್ಸೆಷನ್ ಮಾಡಿ ಕೊಡ್ಬೋದು. ಆಮೇಲೆ ಡೋನರ್ಸ್ ಬ್ಲಡ್ ಬೇಕಂದಾಗ ಅವ್ರಿಗೆ ಫ್ರೀ ಇರ್ತೈತಿ. ಅಂದ್ರೆ ಈ ನೀವ ಡೋನರ್ ಬ್ಲಡ್ ಕೊಟ್ರಿಪ್ಪ ನಿಮಗೆ ಯಾವಾಗ ಎಮರ್ಜೆನ್ಸಿ ಬ್ಲಡ್ ಬೇಕಾಯ್ತ ಏನಾಗಿತ್ತ ಅಂದ್ರೆ ನಿಮಗ್ ಬ್ಲಡ್ ಒನ್ ಟೈಮ್ ಫ್ರೀ ಕೊಡಬಹುದು. ನಿಮ್ಮ ಅಕ್ಕ ತಂಗಿಯರಿಗೂ ಫ್ಯಾಮಿಲಿ ಒಳಗ ಅವ್ರಿಗೆ ಇವ್ರಿಗೆ ರಿಲೇಷನ್ ಒಳಗ ಫ್ರೀ ಇರಂಗಿಲ್ಲ ಅಂತ ಹೇಳ್ಬೋದು. ಓಕೆ, ಈಗ ಬ್ಲಡ್ ಪ್ರಕಾರಗಳು ಎಷ್ಟಿದಾವ? ಒಂದು ಕೆಂಪು ರಕ್ತ, ಇನ್ನೊಂದು ಬಿಳಿ ರಕ್ತ. ಈಗ ರಕ್ತದೊಳಗ ಬ್ಲಡ್ ತೆಗಿಯೋದು ಒಮ್ಮೆ ರೀ. ತೆಗಿಯೋದು 3 ನಿಮಿಷ ಬ್ಲಡ್ ತೆಗಿತೀವಿ. ಇಲ್ಲಂದಿಲ್ಲ. ಎಷ್ಟು ಹಾಕೋತೀರಿ ಒಂದ್ಸಲ? 350 ml. 60 kg ಒಳಗಿದ್ರ 350, 60 ಮ್ಯಾಗ ಇತ್ತಂದ್ರ 450 ml ತೆಗಿತೀವಿ. ಅದ್ರಾಗ ಸೊಲ್ಯೂಷನ್ CPD ಅಂತ ಇರ್ತೈತಿ. ಅದ್ರೊಳಗ ಆ ರಕ್ತ ಗಟ್ಟಿ ಆಗ್ಬಾರ್ದಂತ ಸೊಲ್ಯೂಷನ್ ಇರ್ತೈತಿ, ಆ ಸೊಲ್ಯೂಷನ್ ಮಿಕ್ಸ್ ಇರ್ತೈತಿ. ಆಮೇಲೆ ಅವ್ರ ಕ್ವಿಂಟಲ್ ಇರ್ಲಿ ದೊಡ್ಡವ್ರ ಇರ್ಲಿ ಇದೇ ಇದ್ರು ಅವ್ರ ಮೈ ಒಳಗ ನಾವು 450ಕ್ಕಿಂತ ಹೆಚ್ಚಿಗೆ ತೊಗೊಳಕ್ ಬರಂಗಿಲ್ಲ, 350ಕ್ಕಿಂತನೂ ಹೆಚ್ಚಿಗೆ ತೊಗೊಳಂಗಿಲ್ಲ ಅಂತ ಹೇಳ್ಬೋದು. ಅಂದ್ರೆ ವೇಟ್ ಹೆಂಗ್ ಇರ್ತೈತಿ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು. ರಕ್ತದಾನ ಯಾರು ಮಾಡ್ಬೋದು? BP ಇದ್ದವರು, ಶುಗರ್ ಇದ್ದವ್ರು ಕೊಡ್ಬೋದು. ಶುಗರ್ ಇದ್ದವರು ಟ್ಯಾಬ್ಲೆಟ್ ಚಾಲು ಇತ್ತಂದ್ರೆ ಕೊಡ್ಬೋದು. ಆಮೇಲೆ ಇನ್ಸುಲಿನ್ ಇದ್ದವ್ರು ಕೊಡಾಕ್ ಬರಂಗಿಲ್ಲ ಅಂತನೂ ಹೇಳ್ಬೋದು. ಕೆಲವೊಬ್ರು ತಲೆಯಾಗ ಐತಿ ನಾನು BP ಐತಿ ಶುಗರ್ ಐತಿ ಬರ್ತೈತಿ ನಾನ್ ಕೊಡಬಾರ್ದು ಅನ್ನೋ ಭಾವನೆ ಐತಿ, ಅದೆಲ್ಲ ತೆಗಿಬಹುದು. ಬರ್ತಾ ಬರ್ತಾ ನೀವು ಬ್ಲಡ್ ಕೊಟ್ಕೊಂತಂದ್ರ ಶುಗರ್ ಸುದ್ದ ಹೋಗ್ತೈತೆ ಅಂತ ಹೇಳ್ಬೋದು. ಈಗ ಅದು ಬಿಳಿ ರಕ್ತ ಕಣ ಕೆಂಪು ರಕ್ತ ಕಣ ಅಂತಾರಲಿ, ಇದ್ರೊಳಗ 3 ಭಾಗ ಆಕ್ಕವ. ಹೆಂಗ ಒಂದು ಪ್ಲಾಸ್ಮಾ ಅಂತ ಆಗತ್ತ, ಒಂದು ಪ್ಲೇಟ್ಲೆಟ್ಸ್ ಅಂತಂದ್ರೆ PRBC ಅಂತ ಆಗತ್ತ. ಒಂದ್ ಬ್ಲಡ್ ತೆಗೆದ ಮ್ಯಾಗ 3 ಜೀವ ಉಳಿಸ್ತೀವಿ.
3 ಜೀವ ಉಳಿಸ್ತೀವಿ ಅಂದ್ರೆ 3 ಟೈಪ್ ಬ್ಲಡ್ ತೆಗೆದು ಒಂದ ಬ್ಯಾಗ್ನ್ಯಾಗ 3 ಭಾಗ ಮಾಡ್ತೀವಿ ನಿಮ್ಗೆ. 3 ಭಾಗ ಮಾಡಿ ನಿಮ್ಮ ಪೇಷಂಟ್ಗೆ ಯಾವ್ದು ಬೇಕು ಅಂತ ಡಾಕ್ಟರ್ ಬರೀತಾರೆ. ಪ್ಲಾಸ್ಮಾ ಬೇಕು ಅಂತ ಬರೀತಾರೆ, ಪ್ಲೇಟ್ಲೆಟ್ಸ್ ಬೇಕಂತ ಬರೀತಾರೆ, ಪ್ಯಾಕ್ ಸೆಲ್ಸ್ ಅಂತ ಬರೀತಾರೆ. ಅಂದ್ರೆ ಯಾವ ಪೇಷಂಟಿಗೆ ಯಾವ ರಕ್ತ ಬೇಕಂತ ಗೊತ್ತಾಗತ್ತಲ್ಲ, ಅವ್ರು ಏನ್ ಮಾಡ್ತಾರೆ ಪೇಷಂಟ್ ಕಂಡೀಷನ್ ನೋಡ್ಕೊಂಡೆ ಯಾವ್ದು ಹಾಕಿದ್ರೆ ಯೋಗ್ಯ ಆಗುತ್ತೆ ಅಂತ ಅವ್ರು ಬರೀತಾರ. ಆ ವ್ಯಕ್ತಿ ಅಂತ ನಮ್ ಕಡೆ ಇರ್ಬೇಕು ಆ ರಕ್ತ. ಅದು ಚೆಕ್ ಮಾಡಿ ನಾವ್ ಏನ್ ಮಾಡ್ತೀವಿ, ಅದು ಯಾವ್ದು ಬೇಕನ್ನೋದು ಅಷ್ಟ ನಾವ್ ಕೊಡ್ತೀವಿ. 3 ಭಾಗ ಹಾಕೋ ಅಂತ ಹೇಳ್ಬೋದು. ಈಗ ಅಂಗವಿಕಲರು ಇರ್ತಾರಲ್ಲ, ವಿಕಲಾಂಗರು, ಅವರು ಕೊಡ್ಬೋದಾ? ಇಲ್ಲ, ಅವರು ಕೊಡ್ಬೋದು, ಇಲ್ಲ ಅಂದಿಲ್ಲ. ಎಸ್ಪೆಷಲಿ ಆ ಟೈಪ್ ಇದ್ದವ್ರು ಮಂದಿ ಕಮ್ಮಿ ರೀ. ಆದಷ್ಟು ನಾವು ಚೆಕ್ ಮಾಡ್ತೀವಲ್ಲ, ಪ್ರಮಾಣ ಇದ್ದವ್ರು ಕೊಟ್ಟಾರ. ನಾವು ಎಲ್ಲ ಹೋದ್ರು ಅಂಗವಿಕ ಇದ್ದವ್ರು ತಗೊಂಡ್ವಿ, ಎಷ್ಟೋ ಮಂದಿ ಕೊಟ್ಟಾರ. ಅವ್ರು ಕುಂತಿ ಕೆಲ್ಸ ಹಾಕಿರ್ತಾರೆ, ಇಲ್ಲ ಮೈ ಎಲ್ಲ ವಜನ ಆಗಿರ್ತೈತಿ, ಅಂತವ್ರೆಲ್ಲ ಕೊಡೋದು ಒಳ್ಳೇದು. ಆ ಪ್ರಮಾಣ ಐತಿಲ್ಲ ಅಂತ ನೋಡ್ತೀವಂತೀವಿ. ಅಂಗವಿಕಲ ಕೊಡ್ಬೋದು, ಅದಕ್ಕೇನಿಲ್ಲ. ಈಗ ಒಟ್ಟಾರೆ ಈ ರಕ್ತದಾನದ ಬಗ್ಗೆ ಏನ್ ಹೇಳ್ತೀರಿ ಒಟ್ಟಾರೆ ಸಾರ್ವತ್ರಿಕವಾಗಿ? ಒಟ್ಟಾರೆ ನಮ್ಗೆ ತಿಳಿದ ಮಟ್ಟಿಗೆ ಆದಷ್ಟು ಈಗ ಹೆಂಗ ಗೌರ್ಮೆಂಟ್ ಜಾಬ್ ಬಂತಪ್ಪ, ಲಗ್ನ ಮುಂಜಿ ಮಾಡೋದು ಬಂತು, ಪ್ರಸಂಗ ಬಂತೆ, ಈ 18 ವಯಸ್ಸು 21 ವಯಸ್ಸು ಕೊಡ್ಬೇಕಂತ ಹೆಂಗಿರ್ತೈತಿ, ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಒಂದು ರೆಡಿ ಮಾಡೋದು ಒಳ್ಳೇದು. ಈ ಸಾಮೂಹಿಕ ಲಗ್ನ ಹಾಕಿರ್ತಾವು, ಗುಡಿಗುಂಡಾದಾಗ ಎಲ್ಲೇ ಹಾಕಿರ್ತೈತಿ, ಆಮೇಲೆ ನೌಕರಿ ಜಾಬ್ ಅಂತ ಹೋಗ್ತಿರ್ತಾರ. ಈ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಬರ್ರಿ, ನಾವು ಜಾಬ್ ಕೊಡ್ತೀವಿ ನಿಮ್ಗೆ ಅಂತ ಹೇಳ್ತಾರ. LIC ಆಫೀಸ್ನಾಗ ಹೋದ್ರು ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳ್ತಾರ, ಮಿಲಿಟರಿ ಒಳಗೆ ಹೋದ್ರ, ಪೊಲೀಸರು ಹೋದ್ರ ಆತು. ಹಿಂಗೆ ಎಲ್ಲಾ ಕಡೆ ಫಿಟ್ನೆಸ್ ಸರ್ಟಿಫಿಕೇಟ್ ಜೊತೆಗೆ ಕೇಳ್ತಾರ. ಅಂದಾಗ ಅದ್ರ ಜೊತೆಗೆ ಇದೊಂದು ಕೇಳ್ರಿ ಅಂತ ಹೇಳ್ಬೋದು. ನನಗೆ ಸಂಬಂಧಪಟ್ಟಿದ ಅಂದ್ರೆ ಬ್ಲಡ್ ರಕ್ತದಾನ ಮಾಡ್ರಿ, ಮಾಡಿದಾಗ ಅದು ಫಿಟ್ನೆಸ್ ಸರ್ಟಿಫಿಕೇಟ್ ಬರ್ಬೇಕು, ಅದು ಕೊಟ್ಟು ಬರ್ರಿ, ಆಮೇಲೆ ನಾವು ನೋಡ್ತೀವಿ ಅಂತ ಅದಕ್ಕೊಂದು ಪಾಯಿಂಟ್ಸ್ ಹಾಕಿ ಅವ್ರಿಗೆ ಅದ್ರ ಮಹತ್ವ ಅದು ಗೊತ್ತಾಗಬೇಕು. ಸಂಬಂಧಪಟ್ಟು ಸ್ವಲ್ಪ ವಿಚಾರ ಮಾಡಿ ಅದ್ರ ಬಗ್ಗೆ ಮಾಡಿಬಿಟ್ರೆ ಬಹಳ ಒಳ್ಳೆ ಕೆಲಸ ಆಗುತ್ತೆ ಅಂತ ನಾವು ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ಬೋದು. ಎಲ್ಲೇ ಹೋದ್ರು ಒಟ್ಟೆ ಕಂಪಲ್ಸರಿ ವರ್ಷಕ್ಕೊಮ್ಮೆ ಅದ್ರ ಅಲ್ಲಿ ಅವ್ರು ಹೆಂಗ ಈ ಗೌರ್ಮೆಂಟ್ ಜಾಬ್ ಮಾಡಾಕತ್ತಾರ, 58-60 ವಯಸ್ಸು ಮಟ್ಟ ಅವ್ರು ಇರ್ಬೇಕಾಗತ್ತ. ವರ್ಷಕ್ಕೊಮ್ಮೆ ಅವ್ರು ರಕ್ತದಾನ ಮಾಡೋದು ಕಲಿಬೇಕು. ಆ ಟೈಪು ಸಂಬಂಧಪಟ್ಟವ್ರು ಮ್ಯಾನೇಜರ್ ಅಲ್ಲಿ, ಆಮೇಲೆ ಗುರುಗಳ ಸ್ಥಾನದಾಗ ಇದ್ದವರು, ಇವ್ರ ಅಲ್ಲಿ ಎಲ್ಲರೂ ಶಾಲಾ ಕಾಲೇಜ್ನಾಗ ಎಲ್ಲರ ಪಠ್ಯ ಪುಸ್ತಕದಾಗೂ ಬರಬೇಕು. ಅದು ಅವೇರ್ನೆಸ್ ಅದ್ರ ಬಗ್ಗೆ ತಿಳುವಳಿಕೆನೂ ಬರ್ಲಿ ಅಂತ ನಾ ಹೇಳ್ತೇನೆ. ಯಾಕಂದ್ರೆ ನಾನು ಈಗ ವಯಸ್ಸು 60 ವಯಸ್ಸು ಅಂದ್ರು ನಾ ಏನ್ ಮಾಡಿದೆ, ಒಮ್ಮೆ ಒಂದ್ ಟೈಮ್ನಾಗ ಅದು ಆ ಟೈಪ್ ಅಸ್ವಸ್ಥ ಆದಾಗ ಅವತ್ತು ರಕ್ತ ಬಾಟ್ಲಿ ಕೊಡ್ಕೋತ ಬಂದವ ನಾನು. ಇನ್ನೂವರೆಗೂ ಅದು ಲಕ್ಷಗಟ್ಲೆ ಮ್ಯಾಗ್ ದಾಟೈತಿ. ಬ್ಲಡ್ ಉಪ್ಪೆ ಅವೇರ್ನೆಸ್ ಮಾಡಿ ಯಾರಿಗೆ ಹೆಲ್ಪ್ ಆಗ್ಲಿ ಆಗದೆ ಇರ್ಲಿ, ಅಟ್ಲೀಸ್ಟ್ ನನ್ನ ಶಿವಾರ ಮುಟ್ಲಿ ಅಂತ ಹೇಳಿ ನಾ ಇಲ್ಲಿವರೆಗೂ ಮಾಡ್ಕೊಂತ ಬಂದೀನಿ. ಇದಕ್ಕೆಲ್ಲ ಸಹಾಯ ಸಹಕಾರ ಗೌರ್ಮೆಂಟ್ದವ್ರ ಅಲ್ಲಿ, ನಮ್ಮ ಪ್ರಯತ್ನ ಅಲ್ಲಿ, ರೋಟ್ರಿ ಆಯ್ತು, ಲಯನ್ಸ್ ಆಯ್ತು, ರೆಡ್ ಕ್ರಾಸ್ ದವ್ರ ಆಯ್ತು, ಎಲ್ಲ ಸಂಘ ಸೋದವರು ನಮ್ಗೆ ಸವಲತ್ತು ಕೊಟ್ರ. ಅವು ಯಾವ್ದೋ ಒಂದು ಫಂಕ್ಷನ್ ಆಗಲಿ, ಯಾವ್ದೋ ಜಾತ್ರೆ ಅಂಗವಾಗಿ ಇರ್ಲಿ, ಇದಾಗಲಿ, ಯಾರು ಕರೆದ್ರು ಅಲ್ಲಿ ಹೋಗಿ ನಾವು ನಮ್ಮ ಟೈಮ್ ಸಿಕ್ಕ ಅನುಕೂಲ ಮಾಡಿ ನಾವು ಕೊಡ್ತೀವಿ ಅಂತ ಹೇಳ್ಬೋದು. ಅದ ಸಂಬಂಧಪಟ್ಟವರು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ತಂದೆ ತಾಯಿ ಸ್ಥಾನದಾಗಿದ್ದವರು, ಗುರುಗಳ ಸ್ಥಾನದಾಗಿದ್ದವರು ಎಲ್ಲರೂ ರಕ್ತದಾನ ಕೊಡ್ಲಿ ಅಂತ ಹೇಳ್ಬೇಕು. ಅಕ್ಕಂಗಿಯರು ಅಲ್ಲಿ ಅವರು ಹೇಳ್ಬೇಕು. ಹೇಳ್ದಾಗೆ ಇದೆಲ್ಲ ಕರೆಕ್ಟ್ ಬರ್ತೈತೆ ಅಂತ ಹೇಳ್ಬೋದು. ಆಮೇಲೆ ಅಷ್ಟ ಅಲ್ಲ, ಇದು ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ಇದು ಮೊದ್ಲಕ್ಕೆ ರಕ್ತದಾನ ಎಲ್ಲರೂ ಕೊಡ್ಬೇಕಂತ ಇತ್ತು, ಈಗೆಲ್ಲ ಇಲ್ಲ. ಅದೇ ಟೈಪ್ ಓಲ್ಡ್ ಈಸ್ ಗೋಲ್ಡ್ ಅಂತಲ್ಲ, ಆ ಟೈಪ್ ಮೊದ್ಲಕ್ಕಿನ ಪದ್ಧತಿ ಬಂದ್ರೆ ಬಹಳ ಒಳ್ಳೆ ಕೆಲಸ ಅಂತ ಅನಿಸ್ತೈತಿ. ಮೊದ್ಲಕ್ಕೆ ನಾವು ಒಂದ್ ಟೈಮ್ನಾಗ ಕೆಲಸ ನಾ ಮಾಡೋ ಮುಂದೆ ಅವಾಗ ಏನ್ ಬಂದಿತ್ತು, ಬಳೆ ಕಸಿದ್ರು ಎಲ್ಲ ರಕ್ತದ ಬಾಟ್ಲಿ ನಂತ ತಗೋರಿ, ನಿನ್ ತಗೋರಿ ಅಂತ. ಈಗ ಅದ್ರ ಬಗ್ಗೆ ಎಲ್ಲ ಹೋಗ್ಬಿಟ್ಟೈತಿ. ಅಂದಮ್ಯಾಗ ಈ ರಕ್ತದ ಬಾಟ್ಲಿ ಸಿಗೋವಲ್ಲು. ಆಮೇಲೆ ಎಸ್ಪೆಷಲಿ ನಮಗರ ರಕ್ತದ ಬಾಟ್ಲಿ ಎಲ್ಲಾ ಕಡೆ ಇದು ಮಾಡ್ಬೇಕಂದ್ರೆ ಒಂದು ಕೈಯಾಗ ಏನು ಹಿಡ್ಕೊಂಡು ಅಡ್ಡಾಡ್ತಲ್ಲ ಪರಿಸ್ಥಿತಿ, ಹಂಗಾಗ್ಬಿಟ್ಟಿದೆ. ಎಲ್ಲಾ ಶಾಲಾ ಕಾಲೇಜಿಗೆ ಹೋಗ್ಬೇಕು, ಎಲ್ಲಾ ಸಂಸ್ಥಾದಾಗ ಹೋಗಿ ರಕ್ತದ ಬಾಟ್ಲಿ ಕೊಡ್ರಿ, ಹಿಂಗ್ ಕೊಡ್ರಿ, ಬೇಕಾಯ್ತು ಅಂತ ಎಮರ್ಸಿ ಈ ಟೈಪ್ ಸನ್ನಿವೇಶ ಬಂದ್ಬಿಟ್ಟೈತಿ. ಆದಷ್ಟು ಇವೆಲ್ಲ ಕಡಿವಾಣ ಹಾಕ್ಬೇಕಂದಾಗ ಆದಷ್ಟು ಎಲ್ಲರೂ ರಕ್ತದಾನ ಮಾಡೋದು ಕಲಿಬೇಕು. ಇವ್ರು ನ್ಯೂಸ್ನವರು, ಪ್ರೆಸ್ನವರು ಎಲ್ಲ ಹಾಕ್ತಾರೆ. ಹಗಲೆಲ್ಲ ಬ್ರೇಕಿಂಗ್ ನ್ಯೂಸ್ ಅವು ಇವು ಹಾಕಿಕ್ಕಿಂತ ರಕ್ತದಾನ ಮಾಡಿ ಜೀವನ ಉಳಿತೈತಿ ಅಂತ ಹೇಳಿ ಅಂಥ ನ್ಯೂಸ್ ಹಗಲೆಲ್ಲ ಹಾಕಿ ಮಂದಿಗೆ ಅವೇರ್ನೆಸ್ ಬೆಳೆಸ್ಲಿ. ಆ ಸಂಬಂಧಪಟ್ಟವ್ರು ಸ್ವಲ್ಪ ಅದನ್ನು ವಿಚಾರ ಮಾಡಿ ಮಾಡಲಿ ಅಂತ ಹೇಳಕ್ಕೆ ಅವಕಾಶ ಮಾಡಿಕೊಟ್ರ, ಅದಕ್ಕೆ ಇವ್ರಿಗೂ ಅದ ಹೇಳ್ತೀವಿ ನಾವು. ಹೇಳಿ ಈ ಟೈಪ್ ಮಾಡ್ರಿ ಅಂತ ಹೇಳಿ ನನ್ನ 4 ಮಾತಾಡಕ್ಕೆ ಮಾಡಿ ಕೊಟ್ಟಂತ ಧನ್ಯವಾದ ಅಂತ ಹೇಳ್ಬೋದು. ಎಸ್ ಸರ್, ಇದುವರೆಗೆ ಡಾಕ್ಟರ್ ದತ್ತಾತ್ರೇಯ ವೈಕುಂಠಿ ಅವರ ಮಾತುಗಳನ್ನು ಕೇಳಿದಿರಿ. ಅವರು ರಕ್ತ ತಪಾಸಣೆಯಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಹೆಸರನ್ನು ಮಾಡಿದವರು ಡಾಕ್ಟರ್ ದತ್ತು ವೈಕುಂಠಿ ಅವರು. ಅವ್ರೇನು ದೊಡ್ಡ ಸ್ಥಿತಿವಂತರಲ್ಲ, ಆದರೆ ಅವ್ರಿಗೊಂದು ಸಾಮಾಜಿಕ ಬದ್ಧತೆ ಇದೆ, ಕಾಳಜಿ ಇದೆ, ಕೌಟುಂಬಿಕ ಕಾಳಜಿ ಇದೆ, ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ಜೀವನದ ಬಗ್ಗೆ. ನೋಡ್ರಿ,
ಜಿಯೋ ಜೀನೆದು ಅಂತ, ಬದುಕು ಬದುಕಲು ಬಿಡು ಅಂತ. ಹಂಗೆ ಇದೆ ರಕ್ತದಾನ ಮಹಾದಾನ, ಇದು ಮಾಡಲೇಬೇಕು. ಇಲ್ಲಿ ಎಲ್ಲಿ ಬೇರೆ ಕಡೆ ಉತ್ಪನ್ನ ಇಲ್ಲ, ಮನುಷ್ಯನೇ ಮಾಡೋರು. ನನಗೂ ಕೂಡ ಈ ಡಾಕ್ಟರ್ ವೈಕುಂಠಿ ಅವರು ಇನ್ಸ್ಪೈರ್. ನನಗೆ ರಕ್ತ ಈ ಸೂಜಿ ಚುಚ್ತಾರಲ್ಲ, ಅದು ಬಹಳ ಹೆದರಿಕೆ, ನನಗೆ ಭಯ ಅನಿಸ್ತಿತ್ತು. ಇಲ್ಲ ನೀವು ಒಂದ್ಸಲ ನೀವು ಕೊಡಿ. ಒಬ್ಬ ಗರ್ಭಿಣಿಗೆ ರಕ್ತ ಬೇಕಾಗಿತ್ತು 2004 ಬಹುತೇಕ. ಅವಾಗ ನಾವು ಸರ್ ಫೋನ್ ಮಾಡಿ ಹೇಳಿದ್ರು, ಇಲ್ಲ ರಕ್ತ ಕೊಡಿ ನೋಡ್ರಿ ಅಂತ. ಅವತ್ತು ನನಗೆ ಅದನ್ನ ರಕ್ತ ಕೊಟ್ಟಾಗ ಎಷ್ಟೋ ಖುಷಿ ಅನಿಸ್ತು. ಯಾಕಂದ್ರೆ ಒಂದು ಗರ್ಭಿಣಿ ಜೀವ ಉಳಿತು, ಮತ್ತೆ ಆ ಹೊಟ್ಟೆಗಿರುವಂಥ ಮಗುಗೂ ನಮ್ಮಿಂದ ಒಂದು ಏನೋ ರಕ್ತ ಹೋತು ಅನ್ನುವಂಥ ಒಂದು ನೆಮ್ಮದಿ, ಖುಷಿ, ಆನಂದ, ಇನ್ನೊಂದು ಜೀವಕ್ಕೆ ನಮ್ಮಿಂದ ಅನುಕೂಲ ಆಯಿತು ಅನ್ನುವಂಥ ಒಂದು ಆತ್ಮತೃಪ್ತಿ, ಅದು ಬಹಳ ಮುಖ್ಯ. ಅಲ್ಲಿಂದ ಇದುವರೆಗೆ ನಾನು ಕೂಡ 16 ಬಾಟಲ್ ರಕ್ತ ಕೊಟ್ಟಿದ್ದೀನಿ. ಬಹಳ ಖುಷಿ ಅನಿಸುತ್ತೆ. ಏನು ಬರ್ತ್ಡೇ ಬರ್ಬೋದು, ಇಲ್ಲ ನಮಗೆ ಯಾರು ಪ್ರೀತಿ ಇರ್ತಾರೆ ಅವ್ರ ಹೆಸರಿನಲ್ಲಿ ರಕ್ತ ಕೊಡ್ಬೋದು, ಇಲ್ಲ ಅಗತ್ಯ ಬಂದಾಗ ಫೋನ್ ಮಾಡಿದಾಗ ರಕ್ತ ಕೊಡುವಂಥ ಕೆಲಸ. ಸೊ ಹಾಗಾಗಿ ಒಟ್ಟಾರೆ ಏನು ಅಂತ ಕೇಳಿದ್ರೆ, ರಕ್ತ ಬೇರೆ ಕಡೆ ಸಿಗುವುದಿಲ್ಲ. ಹೋಗಿ ಮಾರ್ಕೆಟ್ನಾಗ ಒಂದು ಪಾವು ಕಿಲೋ ರಕ್ತ ಕೊಡಿ, ಅರ್ಧ ಕೆಜಿ ಕೊಡಿ, ಕೆಜಿ ಕೊಡಿ ಅಂದ್ರೆ ಇಲ್ಲ. ಮನುಷ್ಯನೇ ರಕ್ತದ ಫ್ಯಾಕ್ಟ್ರಿ, ಅವನೇ ಬಂಡವಾಳ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಭಾಳ ಎಕ್ಸೆಸ್ ಆತಂದ್ರೆ ನೋಡಿ ರಕ್ತ ತಾನ ಹೋಗುತ್ತೆ. ಸೊ ಹಾಗಾಗಿ ಆ ರಕ್ತ ವೇಸ್ಟ್ ಮಾಡೋಕ್ಕಿಂತ, ಆಮೇಲೆ ಈ ದೇಹದೊಳಗಿತ್ತು ಒಂದು 5 ಲೀಟರ್ಕ್ಕಿಂತ ಹೆಚ್ಚಿಗೆ ಆದಾಗ ದಪ್ಪ ಆಗ್ತಾ ಹೋಗುತ್ತೆ ರಕ್ತ. ಸೊ ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬೇರೆ ಬೇರೆ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೈತಿ, BP, ಶುಗರು, ಕೊಲೆಸ್ಟ್ರಾಲು ಇವೆಲ್ಲ ಆಗ್ತಾವೆ. ಸೊ ನಾವು ಯಂಗ್ ಆಗಿರ್ಬೇಕು, ಸ್ಮಾರ್ಟ್ ಆಗಿರ್ಬೇಕು, ಸಾಮಾಜಿಕವಾಗಿ ನಾವು ಎಲ್ಲರ ಆಕರ್ಷಣೆಯಲ್ಲಿ ಇರಬೇಕು ಅಂದ್ರೆ ನಮ್ಮ ದೇಹದಲ್ಲಿ ನಮ್ಗೆ ಎಷ್ಟು ಬೇಕು ಅಷ್ಟು ಬಿಟ್ಟು, ಹೆಚ್ಚಿಗೆ ಕಡಿಮೆ ಇತ್ತಂದ್ರೆ ಅವ್ರೇನು ತಗೊಳುದಿಲ್ಲ. ಹೆಚ್ಚಿಗೆ ಇದ್ದದ್ದನ್ನು ಅಷ್ಟೇ ತಗೋತಾರೆ, ಅದು ಎಷ್ಟು ಬೇಕು ಅಷ್ಟೇ ತಗೋತಾರೆ, ಕಾನೂನುಬದ್ಧವಾಗಿರ್ತಕ್ಕಂಥ. ಈಗ ರಕ್ತದ ಕೆಲವು ಏನು ಮಾಡ್ತಿತ್ತು, ಅವ್ರು ಹೇಳಿದ್ರಲ್ಲ, ಹಿಂದಕ್ಕೆ ಪಾಳೆ ಹಚ್ತಿದ್ರು ರಕ್ತ ಕೊಡೋಕೆ. ಯಾಕೆ ಗೊತ್ತಾ, ಚಟಗಳನ್ನು ಮಾಡ್ತಿದ್ರಲ್ಲ, ರಕ್ತ ಕೊಟ್ಟು ರೊಕ್ಕ ಬಂದಿದ್ದನ್ನ ಚಟ ಮಾಡೋರು. ಈ ಕಡೆ ಇನ್ನೊಂದು ಜೀವ ಉಳಿತಿತ್ತು, ಅವ್ರಿಗೆ ಚಟಗಳಾಗ್ತಿತ್ತು. ಅದನ್ನ ಕಾಯ್ದೆ ಮೂಲಕ ಬಂದ್ ಮಾಡಿಸಿದ್ರು. ಹೊಸ ಹೊಸ ಕಾನೂನುಗಳು ಬಂತು, ರಕ್ತ ಮಾರಾಟ ಮಾಡೋಂಗಿಲ್ಲ ಅಂತ. ಸೊ ಇವತ್ತು ಏನಾಗಿದೆ, ರಕ್ತ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ಇದೆ. ಸೊ ಈಗ ತಿಳಿದವರು ಕೊಡ್ತಾರೆ, ಭಯ ಇದ್ದವರು ಕೊಡಲ್ಲ. ಭಯ ಬೇಡ. ಇದಕ್ಕೆ ನೀವು ರಕ್ತ ಎಷ್ಟು ಕೊಡ್ತೀರಿ ಅಷ್ಟು ಉತ್ಪಾದನೆ ಆಗತ್ತೆ. ಈ ದೇಹದಾಗ 5 ಲೀಟರ್ ಬ್ಲಡ್ ಅಂತೂ ಇದ್ದೇ ಇರುತ್ತೆ. ಯಾವಾಗ ಅದಕ್ಕಿಂತ ಕಡಿಮೆ ಆಗ್ತಾ ರಕ್ತಹೀನತೆ ಬರುತ್ತೆ, ರಕ್ತ ಕೊರತೆ ಬರುತ್ತೆ, ಅವಾಗ ನಿಮ್ಮ ಡಾಕ್ಟರ್ ಬ್ಲಡ್ ಏನು ರಕ್ತ ಉತ್ಪನ್ನ ಆಗಲಿಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ, ಹಣ್ಣು ಹಂಪಲ ತಿನ್ನಕ್ಕೆ ಹೇಳ್ತಾರೆ, ಇದೆಲ್ಲ. ಸೊ ಅಂದ್ರೆ ಒಟ್ಟಾರೆ ಇವತ್ತಿನ ಚರ್ಚೆ ವಿಶೇಷ ನಿಮಗೋಸ್ಕರ. ಯಾಕಂದ್ರೆ ಯಾರು ರಕ್ತಹೀನತೆಯಿಂದ ಬಳಲ್ತಾರೆ ಅವ್ರಿಗೆ ರಕ್ತ ಬೇಕು, ಯಾರಿಗೆ ರಕ್ತದ ಅಗತ್ಯತೆ ಇದೆ ಅವ್ರಿಗೆ ರಕ್ತ ಬೇಕು. ಎಲ್ಲಕ್ಕಿಂತ ಇನ್ನೊಂದು ಅಂದ್ರೆ, ರಕ್ತ ಯಾಕೆ ಕೊಡಬೇಕು, ನಮ್ಮ ಜೀವ ಆರೋಗ್ಯವಾಗಿರ್ಬೇಕು, ನಮ್ಗೆ ಯಾವುದು ರೋಗಗಳು ಬರಬಾರ್ದು ಅಂದ್ರೆ, ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂದ್ರೆ ರಕ್ತವನ್ನ ದಾನ ಮಾಡಬೇಕು. ಸೊ ಅಪ್ಪನ ಏನೋ ಬರ್ತ್ಡೇ ಇರಲಿ, ಅಮ್ಮನ ಬರ್ತ್ಡೇ ಇರಲಿ, ನಮ್ಮ ವೈಯಕ್ತಿಕ ಬರ್ತ್ಡೇ ಇರಲಿ, ಅಥವಾ ನಮ್ಗೆ ಯಾರು ಲೈಕ್ ಅನಿಸುತ್ತೆ ಅವ್ರ ಬರ್ತ್ಡೇ ಇರಲಿ, ಅಂಥ ಸಂದರ್ಭದಲ್ಲಿ ಮ್ಯಾರೇಜ್ ಡೇ, ಬರ್ತ್ಡೇ, ಇನ್ನೊಂದು ಮತ್ತೊಂದು, ಈಗ ಸುಮ್ಮನೆ ಯಾವ್ಯಾವೋ ಹಬ್ಬಗಳನ್ನು ಮಾಡ್ತಾರಲ್ಲ, ಯಾವ್ಯಾವೋ ದಿನಗಳನ್ನು ಮಾಡ್ತಾರಲ್ಲ, ಅದ್ರ ಬದಲಿ ಈ ರಕ್ತದಾನವನ್ನು ಮಾಡೋದ್ರಿಂದ ಇನ್ನೊಂದು ಜೀವಕ್ಕೆ ನೀವು ಒಂದು ಜೀವ ಕೊಟ್ಟಂಗೆ ಆಗುತ್ತೆ. ಸೊ ಜೀವ ಉಳಿಸ್ದಂಗೆ ಆಗುತ್ತೆ. ಅದು ಒಂದು ತೃಪ್ತಿ ಅನಿಸುತ್ತೆ, ಆತ್ಮತೃಪ್ತಿ ನಮಗೆ ಬಹಳ ಖುಷಿ ಕೊಡುತ್ತೆ. ಸೊ ಆ ನಿಟ್ಟಿನಲ್ಲಿ ರಕ್ತದಾನ ಮಾಡುವಂಥ ಪ್ರಯತ್ನ ಎಲ್ಲರೂ ಮಾಡಬೇಕು. ರಕ್ತದಾನ ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಯಾರು ರಕ್ತದಾನ ಮಾಡಿರಲ್ಲ, ರಕ್ತ ಕೊಟ್ಟಿರಲ್ಲ, ಅವ್ರಿಗೆ ಆರೋಗ್ಯವಾದಂಥ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ವಿಚಾರಗಳನ್ನು ಡಾಕ್ಟರ್ ದತ್ತಾತ್ರೇಯ ವೈಕುಂಠಿ ಅವರು ವೀಕ್ಷಕರಿಗೆ ತಿಳಿಸಿದರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸರ್. ನಮಸ್ಕಾರ.